Hello students, welcome to RH Chemistry. So in today's KCET and NEET Final Punt 2021 Biomolecules chapter, so multiple choice questions discuss ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸಾಂಪಲರ್ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡಿದ್ದೆ. ಈ ವಿಡಿಯೋದಲ್ಲಿ MCQs ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಒಂದು 40 MCQs ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಮತ್ತೆ ಇನ್ನೊಂದು ವಿಡಿಯೋನ ಇದರಲ್ಲಿ ಮಾಡೋದಿಲ್ಲ, ಯಾಕಂದ್ರೆ ಚಾಪ್ಟರ್ ಸ್ಮಾಲ್ ಇದೆ. ಅದಕ್ಕೆ ನೀವು ಯು ಕ್ಯಾನ್ ರೆಫರ್ ದೀಸ್ ಮೆನಿ ಕ್ವಶನ್ಸ್, ದಿಸ್ ಈಸ್ ಇನಫ್. ಸೊ ಇದರ ಜೊತೆಗೆ ಬೇರೆ ಬೇರೆ ಬುಕ್ಕನ್ನು ರೆಫರ್ ಮಾಡಿ ಇನ್ನೊಂದಷ್ಟು ಕ್ವಶನ್ಸ್ಗಳನ್ನ ನೀವು ಸಾಲ್ವ್ ಕೂಡ ಮಾಡಬಹುದು. ಸೊ ಮುಂದಿನ ವಿಡಿಯೋದಿಂದ ನಾನು ಫಸ್ಟ್ PUC ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೆಕೆಂಡ್ PUCಯಲ್ಲಿ ಉಳಿದಿರೋದೇನಂತಂದರೆ, ಸೊ ಜನರಲ್ ಪ್ರಿನ್ಸಿಪಲ್ಸ್ ಒಂದು, ಪಾಲಿಮರ್ಸ್ ಒಂದು, ಮತ್ತು ಕೆಮಿಸ್ಟ್ರಿ ಎಡ್ ಲೈಫ್ ಒಂದು, ಇದೊಂದು ಮೂರನ್ನು ಫಸ್ಟ್ PUC ಎಲ್ಲ ಚಾಪ್ಟರ್ ಆದಮೇಲೆ ತಗೋತೀನಿ. ಯಾಕಂದರೆ ಇದು ಡಿಲೀಟ್ ಆಗಿರೋದಕ್ಕೆ ಓನ್ಲಿ ಫಾರ್ ನೀಟ್ ಪಾರ್ಟ್ ನಾನು ಡಿಸ್ಕಸ್ ಮಾಡಬೇಕು ಅದನ್ನು. ಸೊ ಡಿಫ್ರೆಂಟಾಗಿ ಡಿಸ್ಕಸ್ ಮಾಡ್ತೀನಿ. ಸೊ ಮುಂದಿನ ಚಾಪ್ಟರ್ ಫಸ್ಟ್ PUC ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಓಕೆ, ಈ ಬಯೋಮಾಲಿಕ್ಯೂಲ್ಸ್ ನೋಡೋಣಂತೆ. ಇನ್ ಅನ್ ಅಮೈನೋ ಆಸಿಡ್ ದ ಕಾರ್ಬಾಕ್ಸಿಲಿಕ್ ಗ್ರೂಪ್ ಅಯೋನೈಸಸ್ at pKa 2.34 and ಅಮೋನಿಯಂ ಅಯಾನ್ at pKa 9.60 ಐಸೋಎಲೆಕ್ಟ್ರಿಕ್ ಪಾಯಿಂಟ್ ಅಂತ ಕೇಳಿದ್ದಾರೆ. ಸೊ ಗೊತ್ತಿರಲಿ, ಐಸೋಎಲೆಕ್ಟ್ರಿಕ್ ಪಾಯಿಂಟ್ at pH ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಅಂದರೆ pKa1 plus pKa2 divided by 2 ಅಂತ ಮಾಡಬೇಕು. ಬಹಳ ಸಿಂಪಲ್ ಇದು. ಸೊ 2.34 plus 9.60 divided by 2 ಅಂತ ಮಾಡಿ. ಸೊ ನಿಮಗೆ ಆನ್ಸರ್ 5.97 ಬರ್ತದೆ. ಸೊ ದ ಆನ್ಸರ್ ಇಸ್ ಎ. ದೆನ್ ಗ್ಲೂಕೋಸ್ ರಿಯಾಕ್ಟ್ಸ್ ವಿತ್ ಅಸಿಟಿಕ್ ಆನ್ಹೈಡ್ರೈಡ್ ಟು ಫಾರ್ಮ್ ಅಂತ ಕೇಳ್ತಾ ಇದ್ದಾರೆ, ಹೌದಾ? ಸೊ ಗ್ಲೂಕೋಸ್ ರಿಯಾಕ್ಟ್ ವಿತ್ ಅಸಿಟಿಕ್ ಆನ್ಹೈಡ್ರೈಡ್ ಟು ಫಾರ್ಮ್ ಪೆಂಟಾಸಿಟೇಟ್. ನೀವು ಸ್ಟ್ರಕ್ಚರಲ್ ಐಸೋಲೇಷನ್ ಆಫ್ ಗ್ಲೂಕೋಸ್ ಅನ್ನು ಪರ್ಫೆಕ್ಟ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಟೆಲ್. ಸೊ ಥರ್ಡ್ ಒನ್ ನೋಡಿ, ವಿಚ್ ಸಬ್ಸ್ಟೆನ್ಸ್ ಈಸ್ ನಾಟ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯಿಕ್ ಆಸಿಡ್. ನ್ಯೂಕ್ಲಿಯಿಕ್ ಆಸಿಡ್ ಅಲ್ಲಿ ಯಾವುದು ಪ್ರೆಸೆಂಟ್ ಇಲ್ಲ. ಸೈಟೋಸಿನ್ ಇದೆ, ಅಡಿನಿನ್ ಇದೆ, ಥೈಮಿನ್ ಇದೆ, ಬಟ್ ಗ್ವಾನಿಡಿನ್ ಇಲ್ಲ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ. The pH of the blood does not appreciably change by small addition of acid or base. So ಇದಕ್ಕೆ ರೀಸನ್ ಏನು? ಬಫರ್ ಇಸ್ ದ ರೀಸನ್. ಬಫರ್ ಸೊಲ್ಯೂಷನ್ ಅಂದ್ರೆ ಏನು? ಬಫರ್ ಸೊಲ್ಯೂಷನ್ ಅಂತಂದ್ರೆ which can resist the change in pH. So the answer for this question is, remember, contains serum protein which acts as a buffer. ಫಿಫ್ತ್ ಒನ್, ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಎಂಜೈಮ್ ವಿಚ್ ಈಸ್ ಟ್ರೂ ಅಂತ ಕೇಳ್ತಾ ಇದ್ದಾರೆ ನೋಡಿ. ವಿಚ್ ಈಸ್ ಟ್ರೂ ಅಂತ ಕೇಳಿದ್ರೆ ನೋಡಿ, ಎಂಜೈಮ್ ಲ್ಯಾಕ್ ಇನ್ ನ್ಯೂಕ್ಲಿಯೋಫಿಲಿಕ್ ಗ್ರೂಪ್ ಅಂತ ಇದೆ. ಸೊ ಇಟ್ ಈಸ್ ರಾಂಗ್. ರಿಮೆಂಬರ್, enzyme are highly specific, definitely correct. Enzyme catalyze chemical reaction by lowering activation energy, definitely right. Pepsin is a proteolytic enzyme. Proteolytic enzyme ಅಂದ್ರೆ ಪ್ರೋಟಾನ್ ಅನ್ನ ಬ್ರೇಕ್ ಮಾಡೋದು, ಲಿಟಿಕ್ ಅಂದ್ರೆ ಬ್ರೇಕ್ ಮಾಡೋದು. that is also true. So all these three are correct, 2, 3 and 4. so the answer is D. ಸಿಕ್ಸ್ತ್ ಒನ್, ಪೆಪ್ಸಿನ್ ನೋಡಿ. ಪೆಪ್ಸಿನ್ ಯಾವುದಂತ ನೋಡಿ. ಸೊ ಪೆಪ್ಸಿನ್ ಇಸ್ ನಥಿಂಗ್ ಬಟ್ ರಿಮೆಂಬರ್ ಡೈಜೆಷನ್ ಸಿಸ್ಟಮ್. ಅದು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ನ್ಯೂಕ್ಲಿಯಿಕ್ ಆಸಿಡ್ ಅನ್ನೋದು ಗೊತ್ತಿದೆ. ಸೊ ನ್ಯೂಕ್ಲಿಯಿಕ್ ಆಸಿಡ್ ಅನ್ನೋದು ಜೆನೆಟಿಕ್ ಮಟೀರಿಯಲ್. ಸೊ 3 ಆಪ್ಷನ್ ಉಳಿತು, ಬಿ, ಸಿ ಆ್ಯಂಡ್ ಎ, ರೈಟ್. ಸೊ ಮೂರನೇದು ನೋಡಿ, ಟೆಸ್ಟೋಸ್ಟೆರಾನ್. ಯಾವುದೋ ಇದು ಟೆಸ್ಟೋಸ್ಟೆರಾನ್ ಅಂತಂದ್ರೆ ದಿಸ್ ಈಸ್ ಹಾರ್ಮೋನ್, ಹೌದಾ? ಸೆಕ್ಸ್ ಹಾರ್ಮೋನ್, ಹೌದಾ? ಸೊ ಆಸ್ಕಾರ್ಬಿಕ್ ಆಸಿಡ್ ಅಂದ್ರೆ ವಿಟಮಿನ್ ಸಿ. ಹೆನ್ಸ್ ದ 4B ಬರಬೇಕು. ಸೊ 3C ಬರಬೇಕು ಆ್ಯಂಡ್ 2A ಬರಬೇಕು and 1E ಬರಬೇಕು. So the answer for this question is, so A. A is the answer for 6th question. 7th, during the process of digestion the proteins present in the food materials are hydrolyzed to amino acid. Protein to polypeptide, polypeptide to amino acid. So remember, protein to polypeptide ಅಂದ್ರೆ ಪೆಪ್ಸಿನ್ ಅನ್ನು ಯೂಸ್ ಮಾಡ್ತೀವಿ, ಪಾಲಿಪೆಪ್ಟೈಡ್ ಟು ಅಮೈನೋ ಆಸಿಡ್ ಅಂದ್ರೆ ಟ್ರಿಪ್ಸಿನ್ ಅನ್ನು ಯೂಸ್ ಮಾಡ್ತೀವಿ. ಡಿ ಇಸ್ ದ ಆಪ್ಷನ್. ಇವೆಲ್ಲ ನಿಮಗೆ ಬಯಾಲಜಿ ನೀವೇನಾದ್ರೂ ನೀಟನ್ನು ಸೀರಿಯಸ್ ಆಗಿ ಓದ್ತಾ ಇದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಆನ್ಸರ್ ದೀಸ್ ಕ್ವಶನ್ಸ್. ರಿಮೆಂಬರ್, one of the following is responsible for maintaining blood sugar level. blood sugar level ಯಾವುದು? ವೆರಿ ಸಿಂಪಲ್, ಇನ್ಸುಲಿನ್, ಹೌದಾ? ಇನ್ಸುಲಿನ್, which is not correctly matched ನೋಡಿ. ಫೇಲಿಂಗ್ ಸೊಲ್ಯೂಷನ್, ಬೆನೆಡಿಕ್ಟ್ ಸೊಲ್ಯೂಷನ್, ಮಾಲಿಸ್ ರಿಯೇಜೆಂಟ್, ಟಾಲನ್ಸ್ ರಿಯೇಜೆಂಟ್ ಅಂತೂ ಕರೆಕ್ಟ್. ಸೊ ಬೆನೆಡಿಕ್ಟ್ ಸೊಲ್ಯೂಷನ್ ಇಸ್ ಆಲ್ಸೋ ಕರೆಕ್ಟ್. ಫೇಲಿಂಗ್ ಸೊಲ್ಯೂಷನ್ ಇದು ಕೂಡ ಗೊತ್ತಿದೆ, ಬಟ್ ಮಾಲಿಸ್ ರಿಯೇಜೆಂಟ್ ಇಸ್ ಅಲ್ಫಾ ನೆಫ್ತಾಲಿನ್ NaOH. ರಿಮೆಂಬರ್, ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸಿ. 10th ಒನ್, ಮಾಲಿಸ್ ಟೆಸ್ಟ್ ಯಾವುದಕ್ಕಂತ ನೋಡಿ, ಬ್ಯೂರೇಟ್ ಟೆಸ್ಟ್, ಎಕ್ರೋಲಿನ್ ಟೆಸ್ಟ್ ಆ್ಯಂಡ್ ನಿನ್ಹೈಡ್ರಿನ್ ಟೆಸ್ಟ್, ಹೌದಾ? ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್, ಓಕೆ. ಸೊ ಮಾಲಿಸ್ ಟೆಸ್ಟ್ ಅಂತಂದ್ರೆ ಆಲ್ವೇಸ್ ಫಾರ್ ಕಾರ್ಬೋಹೈಡ್ರೇಟ್. ಸೊ ನಿನ್ಹೈಡ್ರಿನ್ ಅಂತಂದ್ರೆ ಆಲ್ವೇಸ್ ಫಾರ್ ಪ್ರೋಟೀನ್. ಸೊ ಓನ್ಲಿ ಒನ್ ಆಪ್ಷನ್ ಲೆಫ್ಟ್, ಎ ಇಸ್ ದ ಆಪ್ಷನ್. 11th, ಅಮೈನೋ ಆಸಿಡ್ ಯೂಸ್ವಲಿ ಎಕ್ಸಿಸ್ಟ್ ಇನ್ ಫಾರ್ಮ್ ಜ್ಯೂಟರಯಾನ್. ದಟ್ ಮೀನ್ಸ್ ದಟ್ ದೇ ಕನ್ಸಿಸ್ಟ್ ಆಫ್, ಜ್ಯೂಟರಯಾನ್ ಅಂದ್ರೇನು? ಜ್ಯೂಟರಯಾನ್ ಅಂತಂದ್ರೆ RNH3+COO-, ಹೌದಾ? NH3+CO- ಇರಬೇಕು. ಸೊ ಆನ್ಸರ್ ಇಸ್ ಬಿ. 12th one, the sequence of bases in DNA. So sequence of bases in DNA ಅಂತ ಕೇಳ್ತಾ ಇದ್ದಾರೆ. So in this particular case remember, ಇಲ್ಲಿ ನೋಡಿ DNA ಇದೆ. ಇಲ್ಲಿ ಒಂದು ಪಾಯಿಂಟ್ ಅನ್ನು ನೆನಪಿಟ್ಕೊಳ್ಳಿ, ಇದು DNA, ಇದು RNA, ರೈಟ್. ಸೊ DNA ಹತ್ರ 4 ಬೇಸ್ ಯಾವುದಿದೆ? ಅಡೆನೈನ್, ಗ್ವಾನೈನ್,
ಥೈಮೀನ್, ಸೈಟೋಸಿನ್. RNA ಹತ್ರ ಯಾವುದಿದೆ? ಅಡನೈನ್, ಗ್ವಾನೈನ್, ಸೈಟೋಸಿನ್, ಯುರಾಸಿಲ್. ಥೈಮೀನ್ ಬದಲಿಗೆ ಯುರಾಸಿಲ್ ಬರ್ತದೆ RNAದಲ್ಲಿ, ಹೌದಾ? ಸೊ ಇಲ್ಲಿ ಕಾನ್ಸೆಪ್ಟ್ ಹೇಗಿರ್ತದೆ ಅಂತಂದರೆ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಸೊ DNA ಏನಾದರೂ ಥೈಮೀನ್ ಇದ್ದರೆ, ಸೊ ಹಿಯರ್ ಎ ಅಡನೈನ್, ಇದರಲ್ಲಿ ಏನಾದರೂ ಜಿ ಇತ್ತಂದರೆ RNAದಲ್ಲಿ ರಿಮೆಂಬರ್ ಸಿ, GC. ಇದು ಹೇಗೆ ಅಂತಂದರೆ ATGC ಕಾನ್ಸೆಪ್ಟ್, ATGC ಕಾನ್ಸೆಪ್ಟ್ ಅಂತ ಕರಿತೀವಿ ನಾವು, ATGC ಕಾನ್ಸೆಪ್ಟ್. ಸೊ DNA ಥೈಮೀನ್, RNA ಅಡನೈನ್. ಸೊ DNA ಗ್ವಾನೈನ್, RNA ಸೈಟೋಸಿನ್ ಅಂಥೇಳಿ. DNA ಏನಾದರೂ ಎ ಇದ್ದರೆ, DNA ಅಂದರೆ ಅಡನೈನ್ ಇದ್ದರೆ, RNAದಲ್ಲಿ ರಿಮೆಂಬರ್ ಅಡನೈನ್ ಇದ್ದರೆ RNAದಲ್ಲಿ ಯಾವುದಿರಬೇಕು? ಸೊ ಯು ಇರಬೇಕು, ಯುರಾಸಿಲ್ ಇರಬೇಕು. ಯಾಕಂದರೆ ಥೈಮೀನ್ ಇಲ್ಲ RNAದಲ್ಲಿ, ಹೌದಾ? ಸೊ ಯುರಾಸಿಲ್ ಇದೆ. ಸೊ ಇದು ಈ ರೀತಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಟಿ ಇದ್ದರೆ ರಿಮೆಂಬರ್ ಎ, 2 ಆಪ್ಷನ್ ಉಳಿತು. ಜಿ ಇದ್ದರೆ ಸಿ, ಸಿ 2 ಆಪ್ಷನ್ ಉಳಿತು. ಎ ಅಂದರೆ ಯು, ಕರೆಕ್ಟಾ? ಯು. ಸಿ ಅಂದರೆ ಸಿ ಅಂದರೆ ಜಿ, ಹೌದಾ? ಸಿ ಅಂದರೆ ಜಿ. ಸೈಟೋಸಿನ್, ಗ್ವಾನೈನ್ ಚೇಂಜ್ ಆಗೋದಿಲ್ಲ, ATGC ನೆನ್ಪಿಟ್ಕೊಳ್ಳಿ. ಸೊ ಸಿ ಅಂದರೆ ಜಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇದು ಆನ್ಸರ್. ಸೊ ಆನ್ಸರ್ ಇಸ್ ಎ. ಇದು ನೆನ್ಪಿಟ್ಕೊಳ್ಳಿ. RNA ಆ್ಯಂಡ್ DNA ಆರ್ ಕೈರಲ್ ಮಾಲಿಕ್ಯೂಲ್, ದೇರ್ ಕೈರಾಲಿಟಿ ಈಸ್ ಡ್ಯೂ ಟು ಅಂತ ಕೇಳ್ತಾ ಇದ್ದಾರೆ, ಹೌದಾ? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್, DNA RNAದಲ್ಲಿ ಡಿಫ್ರೆನ್ಸ್ ಏನು? ಸೊ RNA ಅಂದರೆ ರೈಬೋಸ್ ಶುಗರ್, DNA ಅಂದರೆ ಡಿಆಕ್ಸಿ ರೈಬೋಸ್ ಶುಗರ್. ಅದರಲ್ಲಿ ಇರೋದು ಶುಗರ್ ಕಂಪೋನೆಂಟ್, ಹೌದಾ? ಅದು ಡಿ ಶುಗರ್ ಕಂಪೋನೆಂಟ್, ಡಿಆಕ್ಸಿ ಆ್ಯಂಡ್ ಡಿಆಕ್ಸಿ ಅಂದರೆ DNA ಡಿಆಕ್ಸಿ. ಅದಕ್ಕಿಂತ ಮುಂಚೆ ನಾವು ಡಿ ಬರಿತೀವಿ, ಹೌದಾ? ಡಿ ಅಂದ್ರೇನು? ಲಾಸ್ಟ್ ಬಟ್ 1 ಕಾರ್ಬನ್, OH ಗ್ರೂಪ್ ಇಸ್ ಎಟ್ ದ ರೈಟ್ ಸೈಡ್, ರಿಮೆಂಬರ್. ಸೊ ಆನ್ಸರ್ ಈಸ್ ಎ ಫಾರ್ ದಿಸ್. Then 2 purine bases present in both DNA and RNA are, remember, purine base. ಪ್ಯೂರಿನ್ ಒಂದು, ಪಿರಿಮಿಡಿನ್ ಒಂದು, ಎರಡಿದೆ, ಹೌದಾ? ಪಿರಿಮಿಡಿನ್ ಒಂದು, ಪ್ಯೂರಿನ್ ಒಂದು, ಪಿರಿಮಿಡಿನ್ ಒಂದು, ಹೌದಾ? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಗ್ವಾನೈನ್ ಆ್ಯಂಡ್ ಅಡನೈನ್ ಆರ್ ಪ್ಯೂರಿನ್ ಬೇಸಸ್. ಸೊ ಗ್ವಾನೈನ್ ಆ್ಯಂಡ್ ಅಡನೈನ್ ಆರ್ ಪ್ಯೂರಿನ್ ಬೇಸಸ್. ಸೈಟೋಸಿನ್ ಆ್ಯಂಡ್ ಯುರಾಸಿಲ್ ಆ್ಯಂಡ್ ಥೈಮೀನ್ ಆರ್ ಪಿರಾಮಿಡಿನ್ ಬೇಸಸ್. ಸೊ ನೆನಪಿರಲಿ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. 14th ಕ್ವಶನ್. 15th, which of the following enzyme is effective in reaction? See, glucose or fructose ಇದು ಫಾರ್ಮಿಂಗ್ ಇಥೈಲ್ ಆಲ್ಕೋಹಾಲ್ ಅಂಡ್ CO2 ಅಂದ್ರೆ ಯಾವುದು? ಝೈಮೇಸ್ ಶುಡ್ ಬಿ ದ ಆನ್ಸರ್. ಇನ್ವರ್ಟೇಸ್ ಕತೆ ಏನು? ಸೊ C12H22O11 ಅನ್ನ ಕನ್ವರ್ಟೆಡ್ ಇಂಟು C6H12O6, ದಟ್ ಈಸ್ ಇನ್ವರ್ಟೇಸ್, ಹೌದಾ? ಸೊ ಮಾಲ್ಟೇಸ್ ಅಂತಂದ್ರೆ ಮಾಲ್ಟೋಸ್ ಟು ಗ್ಲೂಕೋಸ್, ರೈಟ್? ಸೊ ಝೈಮೇಸ್ ಇಸ್ ದ ಆನ್ಸರ್ ಹಿಯರ್. 16th ಕ್ವಶನ್ ನೋಡಿ. ಇದರಲ್ಲಿ ಏನು ಕೇಳಿದ್ದಾರೆ? ಹಿಂದಿನ ಕ್ವಶನಲ್ಲಿ ಏನಾಗಿತ್ತು? DNA ವಿತ್ RNA ಕೇಳಿದ್ದಾರೆ. ಇಲ್ಲಿ DNA ಮಾತ್ರ ಕೇಳಿದ್ದಾರೆ, ಹೌದಾ? DNA ಒಂದು ಕಡೆ, ಇನ್ನೊಂದು ಕಡೆನೂ DNA ಇರ್ತದೆ. ಈಗ ಏನಾಗ್ತದೆ ಅಂತಂದ್ರೆ ATGC ಕಾನ್ಸೆಪ್ಟ್ ಇದು, ATGC. ಯಾಕಂದ್ರೆ ಇದರಲ್ಲಿ ಥೈಮೀನ್ ಇದೆ, ಹೌದಾ? ATGC ಕಾನ್ಸೆಪ್ಟ್. ಅದೇ DNA ಟು RNA ಆದರೆ AU ಆಗ್ತಿತ್ತು, AU. ಯಾಕಂದ್ರೆ RNAದಲ್ಲಿ ಯುರಾಸಿಲ್ ಇರ್ತದೆ, ಥೈಮೀನ್ ಇರೋದಿಲ್ಲ. ಸೊ ಇದರಲ್ಲಿ ATGC ಕಾನ್ಸೆಪ್ಟ್, ATTA, right? GCAT, which means answer for this question is 16th one, A. 17th, hormone which controls process of burning of fats, proteins and carbohydrate. Controls the process ಅಂತಂದ್ರೆ definitely insulin, remember. Because of that reason only it can controls the body sugar level. 18th, which of the following is true? Sucrose is non-reduced sugar, definitely. Glucose is oxidized by chlorine water, correct. Glucose rotates plane polarized light in clockwise direction, clockwise or anti-clockwise ಅಂತ ನೋಡಿದ್ರೆ ಪ್ಲಸ್ ಅಂತ ಬರ್ತದೆ, ಹೌದಾ? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಪ್ಲಸ್ ಅಂತ ಬರ್ತದೆ, ಸೊ ಇಟ್ ಈಸ್ ಆಲ್ಸೋ ಕರೆಕ್ಟ್. Fructose is oxidized by bromine water, wrong, because fructose having keto group is not oxidized by bromine water because bromine water is a weak oxidizing agent, remember. So the answer for this question is 1, 2, 3. Which of the following biomolecules contains non-transition metal ion? Non-transition ಅಂದರೆ ಡಿ ಬ್ಲಾಕ್ ಎಲಿಮೆಂಟ್ ಅಲ್ಲ. ಹಿಮೋಗ್ಲೋಬಿನ್ದಲ್ಲಿ ಐರನ್ ಇರ್ತದೆ, ಇನ್ಸುಲಿನಲ್ಲಿ ಜಿಂಕ್ ಇರ್ತದೆ, ವಿಟಮಿನ್ B12 ಅಂತ ಆಗಬೇಕಿದು. ವಿಟಮಿನ್ B12 ದಲ್ಲಿ ಕೋಬಾಲ್ಟ್ ಇರ್ತದೆ, ಕ್ಲೋರೋಫಿಲ್ ಅಲ್ಲಿ ಮ್ಯಾಗ್ನೀಷಿಯಂ ಇರ್ತದೆ. ಅಂದ್ರೆ ಆನ್ಸರ್ ಯಾವುದಾದ್ರೆ ಮ್ಯಾಗ್ನೀಷಿಯಂ. ನ್ಯೂಕ್ಲಿಕ್ ಆಸಿಡ್ ಹ್ಯಾವಿಂಗ್ 2 possible binding site.
So the nucleic acid site which is having two possible bonding sites antandre adenine is the one. Remember, adenine is the one. So thymine, guanine, cytosine will have two possible binding sites and only adenine. The enzyme which hydrolyzes triglyceride to fatty acid and glycerol is called as triglyceride antandre lipid. Remember, lipid. So the answer for this question is lipase. Remember that. Which of the following is true regarding carbohydrate? Carbohydrate nodi, all carbohydrates are optically active. Wrong it is, because some are optically active, some are optically inactive. All optically active carbohydrates are dextrorotatory. So it is not the condition. It may be LEVO also. Sugar is sweetest carbohydrate, right? Sugar is sweetest carbohydrate. Wrong it is. Remember. So all tetroses and bigger carbohydrates are optically active. So this is true. All tetroses and bigger carbohydrates are optically active is true. So the answer for this question is B. Two sample of DNA A, B having melting point 340, 350 Kelvin respectively. This is because bala simple nodi. A and B is having melting point 340 and 350 Kelvin. Yakandre A ಜಾಸ್ತಿ ಇದೆ ಹೌದಾ, A ಜಾಸ್ತಿ ಇದೆ, B ಕಡಿಮೆ ಇದೆ. ಸಾರಿ, A ಕಡಿಮೆ ಇದೆ, B ಜಾಸ್ತಿ ಇದೆ, ರೈಟ್. A ಕಡಿಮೆ ಇದೆ, B ಜಾಸ್ತಿ 350 Kelvin ಇದೆ. ಸೊ ದಿಸ್ ಈಸ್ ಬಿಕಾಸ್ ಅಂತ ಕೇಳ್ತಾ ಇದ್ದಾರೆ. In this particular case, why B is having more boiling point? So ಇಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ನಿಮಗೆ ಗೊತ್ತಿದೆ ATGC ಕಾನ್ಸೆಪ್ಟ್ ಹೌದಾ. GC will have 3 hydrogen bond, AT will have 2 hydrogen bond. Here 2 hydrogen bonds, here 3 hydrogen bonds will be present ಹೌದಾ. ಸೊ 3 hydrogen bond ಅಂತಂದ್ರೆ more melting point ಹೌದಾ, more melting point ಅಂದ್ರೆ ಮೀನಿಂಗ್ ಏನು? ಸೊ B has more GC content. B has more GC content anta artha, right? So because of this, the answer is A. The number of amino acids found in proteins that a human body can synthesize is number of amino acid found in a protein. Remember, there are 20 amino acid. How the amino acid? Essential and non-essential. In that, remember, human body can synthesize is 10. So the answer for this question is B. Now, peptide on hydrolysis gives peptide is made up of what? Amino acid. And the answer should be amino acid. In nucleic acid, the sequence is hegirtada. First base, sugar, phosphate. Sugar between irbeku, the sugar in between irbeku. Base, sugar, phosphate. 26th answer is C. 27th, which one of the following statement about amino acid is not true? Right? Which of the following statement about amino acid is not true? They are constituents of all proteins, right? So not true anta karita idare, correct? So they are all high melting point, definitely, because high molecular mass. Most naturally occurring amino acids have D configuration. So this is not. There may be L or D. So the answer for this question is C. Remember that. Then 28th, efficiency of enzyme to catalyze the reaction due to capacity to enzyme ಏನು ಮಾಡ್ತದೆ? Enzyme will reduce the activation energy. So the answer for this question is A. Glucose gives silver mirror with ammonical silver nitrate because it has. Glucose gives silver mirror. Silver mirror test ಯಾರು ಕೊಡ್ತಾರೆ? That is aldehyde. Remember, aldehyde. Okay. So the answer for this question is A. 30. Denaturation of protein leads to loss of its biological activity by. Denaturation of proteins leads to loss of its biological activity. ಏನಾಗ್ತದ denaturation ಅಂತಂದ್ರೆ primary structure as it is, but it is a loss of secondary and tertiary structure. Remember, loss of secondary and tertiary structure. Because of that reason, the answer for this question is D. Number of disulfide linkage present in insulin. Idu fact, remember. So in this particular case, answer for this question is B. 2. Which is not a true statement. Alpha carbon of alpha amino acid is asymmetric, right? Alpha carbon of alpha amino acid is asymmetric. This is not true. This is true. Remember, all proteins are found in L form. Idannu nodta hogi. So in this particular case, once again, all proteins are L form. Wrong. There may be L or D form. Hence, answer should be B. Human body can synthesize all provides they need. Correct. At pH 7, both amino acid and carboxylic acid in the ionized form is also correct. Next one.
ಪಾಲಿಪೆಪ್ಟೈಡ್ಸ್ ಹ್ಯಾವಿಂಗ್ ಮಾಲಿಕ್ಯುಲರ್ ವೇಟ್ಸ್ ಅಬೌವ್ 10,000 ಆರ್ ನೋನ್ ಆಸ್. ಅಬೌವ್ 10,000 ಅಂದ್ರೆ ಏನಿರಬೇಕು ಅದು ಪಾಲಿಪೆಪ್ಟೈಡ್ಸ್? ಡೆಫಿನೆಟ್ಲಿ ಇಟ್ ಶುಡ್ ಕಂಟೇನ್ಸ್, ರಿಮೆಂಬರ್, ಪ್ರೋಟೀನ್ಸ್. ಇಟ್ ಶುಡ್ ಕಂಟೇನ್ಸ್ ಪ್ರೋಟೀನ್ಸ್. ಹೌದಾ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಫಂಕ್ಷನ್ ಆಫ್ ಪ್ರೋಟೀನ್? ನಾಟ್ ಅ ಫಂಕ್ಷನ್ ಆಫ್ ಪ್ರೋಟೀನ್. ನೋಡಿ, ಪ್ರೊವೈಡಿಂಗ್ ಎನರ್ಜಿ ಇಸ್ ನಾಟ್ ಅ ಫಂಕ್ಷನ್ ಆಫ್ ಪ್ರೋಟೀನ್. ಇದ್ರ ಕೆಲಸ ಯಾವುದು? ಕಾರ್ಬೋಹೈಡ್ರೇಟ್. ರಿಮೆಂಬರ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ. ಎನ್ ಎಕ್ಸಾಂಪಲ್ ಆಫ್ ಸಲ್ಫರ್ ಕಂಟೈನಿಂಗ್ ಅಮೈನೋ ಆಸಿಡ್. ಬಹಳ ಸಿಂಪಲ್ ಇದು, ಮತ್ತೆ ಇದು ಫ್ಯಾಕ್ಟ್ ನೆನ್ಪಿಟ್ಕೋಬೇಕು. ಸಲ್ಫರ್ ಕಂಟೈನಿಂಗ್ ಅಮೈನೋ ಆಸಿಡ್ ಅಂತಂದ್ರೆ ಸಿಸ್ಟೀನ್. ರಿಮೆಂಬರ್ ದಟ್, ಸಿಸ್ಟೀನ್. 35th ಕ್ವಶನ್. 36. ವಿಚ್ ಆಫ್ ದ ಫಾಲೋವಿಂಗ್ ರಿಯಾಕ್ಷನ್ ಈಸ್ ಕ್ಯಾಟಲೈಸ್ಡ್ ಬೈ ಎನ್ಸೈಮ್ ಮಾಲ್ಟೇಸ್? ಎನ್ಸೈಮ್ ಮಾಲ್ಟೇಸ್. ರಿಮೆಂಬರ್, ಮಾಲ್ಟೇಸ್ ಕೆಲಸ ಏನು? ಮಾಲ್ಟೋಸ್ ಅನ್ನ ಗ್ಲುಕೋಸ್ ಆಗಿ ಕನ್ವರ್ಟ್ ಮಾಡೋದು. ಮಾಲ್ಟೋಸ್ ಅನ್ನ ಓನ್ಲಿ 1 ಗ್ಲುಕೋಸ್ ಯೂನಿಟ್ಸ್ ಕನ್ವರ್ಟ್ ಮಾಡೋದು. ಸೊ 36 ಕ್ವಶನ್ ಇಸ್ ಬಿ. 37th. ಗ್ಲುಕೋಸ್ ಕಂಟೇನ್ಸ್ ಅನ್ ಅಡಿಷನ್ ಟು ಆಲ್ಡಿಹೈಡ್ ಗ್ರೂಪ್. ಆಲ್ಡಿಹೈಡ್ ಗ್ರೂಪ್, ಅಡಿಷನ್ ಟು ಆಲ್ಡಿಹೈಡ್ ಗ್ರೂಪ್ ಏನು ಪ್ರೆಸೆಂಟ್ ಇರ್ತದೆ? ಗ್ಲುಕೋಸ್ ಕಂಟೇನ್ಸ್ ಇನ್ ಅಡಿಷನ್ ಟು ಆಲ್ಡಿಹೈಡ್ ಗ್ರೂಪ್. ಸೊ ನೋಡಿ, ಗ್ಲುಕೋಸ್ ಸ್ಟ್ರಕ್ಚರ್ ನಾವು ಬರೆದ್ರೆ ಈ ರೀತಿ ಆಗ್ತದೆ. ಹೌದಾ? ಸೊ ಇದರಲ್ಲಿ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ನೋಡ್ತಾ ಹೋದಾಗ ದಿಸ್ ಈಸ್ ಸೆಕೆಂಡರಿ, ದಿಸ್ ಈಸ್ ಸೆಕೆಂಡರಿ, ದಿಸ್ ಈಸ್ ಸೆಕೆಂಡರಿ, ದಿಸ್ ಈಸ್ ಸೆಕೆಂಡರಿ ಆ್ಯಂಡ್ ದಿಸ್ ಈಸ್ ಪ್ರೈಮರಿ. ಹೌದಾ? ಪ್ರೈಮರಿ. ಸೊ ಹೆನ್ಸ್ 4 ಸೆಕೆಂಡರಿ 1 ಪ್ರೈಮರಿ, 4 ಸೆಕೆಂಡರಿ 1 ಪ್ರೈಮರಿ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ. 37. 38 ನೋಡಿ, ಡಯಾಬಿಟಿಕ್ ಪರ್ಸನ್ ಕ್ಯಾರೀಸ್ ಅ ಪ್ಯಾಕೆಟ್ ಆಫ್ ಗ್ಲುಕೋಸ್ ವಿತ್ ಹಿಮ್ ಆಲ್ವೇಸ್ ಬಿಕಾಸ್. ಸೊ ಡಯಾಬಿಟಿಕ್ ಪರ್ಸನ್ ಯಾಕೆ ಗ್ಲುಕೋಸ್ ಅನ್ನು ಕ್ಯಾರಿ ಮಾಡ್ತಾನೆ ಅವನ ಜೊತೆಗೆ ಅಂತಂದ್ರೆ, ಆಲ್ವೇಸ್ ರಿಮೆಂಬರ್, ಯಾವಾಗ ಗ್ಲುಕೋಸ್ ಲೆವೆಲ್ ಕಡಿಮೆ ಆಗ್ತದ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಗ್ಲುಕೋಸ್ ಲೆವೆಲ್ ಕಡಿಮೆ ಆಗಿಬಿಟ್ರೆ ಬೇಕಾಗ್ತದೆ ಇನ್ಸ್ಟಂಟೇನಿಯಸ್ಲಿ ಜಾಸ್ತಿ ಮಾಡೋದಕ್ಕೆ. ಹೆನ್ಸ್ ರಿಮೆಂಬರ್, ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ. RNA is differ from DNA, right? Because RNA contains, RNA ದಲ್ಲಿ ಏನಿರ್ತದೆ? R ಅಂದರೆ ರೈಬೋಸ್ ಶುಗರ್. RNA ದಲ್ಲಿ this nitrogen base ಯಾವ್ದು ಇರ್ತದೆ? ಯುರಾಸಿಲ್. Hence ribose sugar and uracil is the answer for this. 40. Secondary structure of protein refers to. Secondary structure of protein ಅಂದ್ರೆ ಏನಿರ್ತದೆ ಇದರಲ್ಲಿ? So remember always secondary structure will have alpha helix structure. Alpha helix structure. So the answer for this question is D. So these are the 40 questions, and previously 25 to 26 question I have solved. This much is enough for biomolecules chapter. ಬೇರೆ ಬೇರೆ ಬುಕ್ ಅನ್ನು ಕೂಡ ರೆಫರ್ ಮಾಡಿ. ಸೊ ನನ್ನ ಕೈಯಲ್ಲಿ ಆದಷ್ಟು ನಾನು ನಿಮಗೆ ಮಾಡಿದ್ದೀನಿ. ಸೊ ನಿಮಗೆ ಇದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.